ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಎಲ್ಲದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ, ಸದ್ಯಕ್ಕೆ ತಿಂಡಿ ಮಾಡ್ತಾಯಿದ್ದೆ, ಇಟ್ಟಿದ್ದೀನಿ ತಿಂಡಿಗೆ. ಜಾತ್ರೆ ಫುಲ್ ಬ್ಯುಸಿ, ತುಂಬ ಕೆಲಸ. ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ. ಎಲ್ಲ ಮುಗಿದ್ಮೇಲೆ ಎಲ್ಲ ಎಡಿಟ್ ಮಾಡಿ ಎಲ್ಲದನ್ನು ಅಪ್ಲೋಡ್ ಮಾಡ್ತೀನಿ. ನಾಳೆ ಇರೋದು, ಅಂದರೆ ಜಾತ್ರೆ ನಾಳೆ ನಾಡಿದ್ದು ಇರೋದು ಜಾತ್ರೆ. ನೆನ್ನೆ ಎಲ್ಲ ಆಯಿತು. ಹಬ್ಬ ಅಂದರೆ ಒಂದು ವಾರ ಇರುತ್ತೆ ನಮ್ಮೂರಲ್ಲಿ ಜಾತ್ರೆ, ಹಾಗಾಗಿ ನೆನ್ನೆದು ಎಲ್ಲ ಆಗಿದೆ. ಇವತ್ತು ಸ್ವಲ್ಪ ಅರಸೀಕೆರೆಗೆ ಹೋಗಬೇಕು, ಹಾಗಾಗಿ ಬೇಗ ತಿಂಡಿ ಎಲ್ಲ ಮಾಡ್ತಾಯಿದ್ದೀನಿ. ಸ್ವಲ್ಪ ತರಕಾರಿ ಎಲ್ಲ ತರಬೇಕು ನಾಳೆಗೆ. ಮೊನ್ನೆ ತೊಗೊಬಂದಿದ್ದೆಲ್ಲ ಖಾಲಿಯಾಗಿದೆ. ಸ್ವಲ್ಪ ಬೇಕಾಗಿರೋದೆಲ್ಲ ತಗೊಂಡು ಬರ್ತೀವಿ. ನಾನು ತಂಗಿ ಹೊರಟಿದ್ದೀವಿ. ಹಾಗಾಗಿ ಬನ್ನಿ, ಎಲ್ಲದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತಿನ ದಿನ ಹೇಗಿರುತ್ತೆ, ಹಾಗೆ ನಮ್ಮ ಜಾತ್ರೆ ಸೆಲೆಬ್ರೇಷನ್ ಎಲ್ಲ ಒಂದೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಡೇ 1 ಡೇ 2 ಎಲ್ಲದನ್ನು ನೋಡಿ ಹಾಗೆ ಸಪೋರ್ಟ್ ಮಾಡಿ. ತಿಂಡಿ ಎಲ್ಲ ಮುಗಿಸಿ ಈಗ ಸ್ವಲ್ಪ ಹೊರಗಡೆ ಸ್ವಲ್ಪ ಶಾಪಿಂಗ್ ಇದೆ, ಮೇಡಮ್ ಅವ್ರು ಮಾಡಬೇಕಂತೆ, ಹಂಗಾಗಿ ಹೊರಟಿದ್ದೀವಿ. ಎಲ್ಲ ಕೆಲಸನೂ ಮುಗ್ದಿದೆ ಸದ್ಯಕ್ಕೆ. ಏನಕ್ಕೆ ಹೋಗ್ತಿದ್ದೀವಿ? ಶಾಪಿಂಗ್. ಅರಸೀಕೆರೆಗೆ ಹೋದ್ವಿ, ನಾನು ತಂಗಿನೂ. ಅವಳೇನೋ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತಂತೆ, ಹಾಗಾಗಿ ಹೋಗಿದ್ವಿ. ಅಲ್ಲಿ ಹೋಗಿ ಒಂದು ಅರ್ಧ ಗಂಟೆ 1 ಅವರ್ ಅಷ್ಟೇ. ಸ್ವಲ್ಪ ವೆಜಿಟೇಬಲ್ ಎಲ್ಲ ಬೇಕಾಗಿತ್ತು, ಎಲ್ಲದನ್ನು ತೊಗೊಂಡು ಅಷ್ಟರಲ್ಲಿ ಅಣ್ಣ ಫೋನ್ ಮಾಡ್ದ. ಅವನು ಇವತ್ತೇ ಏನಂತಾರೆ ಹಬ್ಬದಲ್ಲೇ ಇಟ್ಕೊಂಡಿದ್ದ ಬೋರ್ ಹಾಕ್ಸೋಕ್ಕೆ. ಅದು ಲಾರಿ ಬಂದಿದೆ ಬೇಗ ಬನ್ನಿ ಅಂತ ಫೋನ್ ಮಾಡ್ದ, ಹಾಗಾಗಿ ಬೇಗ ಬಂದ್ವಿ. ನಾವು ಬಂದು ಒಂದು 10 ನಿಮಿಷ ಟೈಮ್ ಕಳೆದ್ವಿ. ಅಷ್ಟರಲ್ಲಿ ಗಾಡಿನೂ ಬಂತು ಬೋರ್ ಹಾಕ್ಸೋದಕ್ಕೆ. ಹಾಗೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಎಲ್ಲದನ್ನು ಫಸ್ಟ್ ಪೂಜೆ ಮಾಡಿ, ಗಣಪತಿಗೆಲ್ಲ ಪೂಜೆ ಮಾಡಿ, ಒಳ್ಳೆ ನೀರು ಬರಲಿ ಅಂತ ಗಂಗಾ ಮಾತೆನೂ ಕೇಳಿಕೊಂಡು ಎಲ್ಲದನ್ನು ಬೋರ್ನ ರೆಡಿ ಮಾಡಿದ್ವಿ. ಹೇಳ್ಬೇಕು ಅಂತಂದರೆ ಅಣ್ಣ ಇದು ಅವ್ರ ಹೊಲಕ್ಕೆ ಹಾಕಿಸ್ತಿರೋ ಎಷ್ಟನೇ ಬಾವಿ ಅಂತಂದರೆ 8ನೇ ಬಾವಿ ಇದು. ಪಾಪ ಅವನ ಅದೃಷ್ಟನೇ ಚೆನ್ನಾಗಿಲ್ಲ, ನೀರೇ ಇಲ್ಲ ಅವನಿಗೆ. ಹಾಗಾಗಿ ಇದ್ರಲ್ಲಾದ್ರೂ ಚೆನ್ನಾಗಿ ಬರಲಿ ಅಂತ ದೇವ್ರ ಹತ್ರ ಎಲ್ಲ ಕೇಳಿಕೊಂಡು ಅಚ್ಚುಕಟ್ಟಾಗೆಲ್ಲ ಪೂಜೆ ಮಾಡಿ ಎಲ್ಲದನ್ನೂ ಮನಸಲ್ಲೇ ಬೇಡ್ಕೊಂಡು ಒಳ್ಳೇದಾಗಲಿ ಅಂತ ಬೇಡ್ಕೊಂಡ್ವಿ. ಎಷ್ಟು ಭಯ ಆಗ್ತಿತ್ತು ಅಂತಂದರೆ ಹೇಳೋಕ್ಕೆ ಆಗಲ್ಲ. ಎಲ್ಲರೂ ಎಷ್ಟು ಟೆನ್ಷನಲ್ಲಿದ್ವಿ ಅಂದರೆ, ₹1 ಅಲ್ಲ ₹2 ಅಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದು, 2-3 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಹಾಗಾಗಿ ಭಯ ಇದ್ದೇ ಇರುತ್ತೆ. ಅವನು ಬೇಡ ಇದೊಂದು ವರ್ಷ ನೋಡು, ಮುಂದೆ ನೋಡೋಣ, ಮುಂದಿನ ವರ್ಷ ಹಾಕ್ಸೋಣ ಅಂತಂದ್ರೂ ಹಠಕ್ಕೆ ಬಿದ್ದು ಬೋರ್ಲಾರಿಗೆ ಫೋನ್ ಮಾಡಿದ್ದ. ಅಂದರೆ ನಾನು ಬೇಡ ಅಂತ ಹೇಳಿದ್ದೆ. ಜಾತ್ರೆ ಕಳೆದ್ಮೇಲಾದರೂ ನೋಡೋಣ, ನೀಟಾಗಿ ಪಾಯಿಂಟೆಲ್ಲ ಮಾಡಿಸಿ ಆಮೇಲೆ ನೋಡೋಣ ಅಂತಂದ್ರೂ ಅವನು ಹಠಕ್ಕೆ ಬಿದ್ದೋರಂಗೆ ಬೋರ್ಲಾರಿ ಕರೆಸಿದ್ದ. ಏನು ಮಾಡೋಂಗಿಲ್ಲ, ಒಂದೊಂದು ಸಲ ಅವರಿಗೂ ನಾವು ಬೇಡ ಅಂತಂದರೆ ಅವರಿಗೂ ಮನಸ್ಸು ಹಿಂದೆ ಇಟ್ಟಂಗೆ ಆಗ್ಬಿಡುತ್ತೆ. ಹಾಗಾಗಿ ಅವನು ಒಳ್ಳೇದಾಗಲಿ ಅನ್ನೋದೇ ವಿಶ್ ಅಷ್ಟೇ ಬೇಡ್ಕೊಂಡಿದ್ದು. ಚೆನ್ನಾಗಿ ನೀರು ಬಂದರೆ ಸಾಕು, ಇನ್ನೇನು ಬೇಡ ಅಂತ ಅಂದ್ಕೊಂಡು ಪೂಜೆ ಎಲ್ಲ ಮಾಡಿ ಬೋರ್ಲಾರಿ ಕೊರೆಯೋದಕ್ಕೆ ಶುರುವಾಯಿತು. ಇವತ್ತಿಂದ ಹಬ್ಬದ ಖುಷಿನೇ ಹೋಗ್ಬಿಡ್ತು. ಏನಂತಂದರೆ ಏನೋ ಒಂಥರ ಭಯ. ಮನೇಲಿರೋಕ್ಕೂ ಆಗ್ತಿಲ್ಲ, ಇಲ್ಲಿ ಬಂದು ಕುತ್ಕೊಳ್ಳೋದಕ್ಕೂ ಆಗ್ತಿಲ್ಲ, ಅಲ್ಲಿ ಕೆಲಸನೂ ಆಗ್ತಿಲ್ಲ, ಇಲ್ಲಿಗೆ ಇರೋದೇ ಆಯಿತು ಬಂದು. ಸುಮಾರು ಎಷ್ಟು ಗಂಟೆಗೆ ಶುರು ಮಾಡ್ತು ಅಂತಂದರೆ 2 ಗಂಟೆಗೆ ಶುರುವಾಗಿದ್ದು ಬೋರ್ಲಾರಿ ಬೋರ್ ಹಾಕೋದಕ್ಕೆ. ನಮಗದು ರಾತ್ರಿ ಹೇಳಿದರು ಅವರು, ರಾತ್ರಿ 1 ಅವರ್ ಗ್ಯಾಪ್ ಕೊಡ್ತೀವಿ, ಆದರೆ ಬೆಳಗ್ಗೆ ಸ್ಟಾರ್ಟ್ ಮಾಡ್ಕೊತೀವಿ, ಇಲ್ಲ ಅಂತಂದರೆ ಕೊರೆದು ಆದರೆ ಇವತ್ತೇ ಮುಗಿಸ್ತೀವಿ ಅಂತ ಹೇಳಿದರು. ಹಾಗಾಗಿ ಎಷ್ಟೊತ್ತಿಗಾದರೂ ಕೊರೀಲಿ ಅಂತ ನಾವು ಸುಮ್ಮನಾಗಿದ್ದು.
ಕೊನೆಗೂ ದೇವ್ರ ದಯದಿಂದ ಒಂದು 2 ಇಂಚಷ್ಟು ನೀರು ಬಂತು, ಪರವಾಗಿಲ್ಲ ಅಂತ ಅನ್ನಿಸ್ತು. ನಮಗಂತೂ ಸಮಾಧಾನ ಆಗಿರಲಿಲ್ಲ. ಅಣ್ಣ ಅಯ್ಯೋ 8 ಬೋರ್ ಕೊರೆಸಿದ್ದೀನಿ, ನನಗೆ ಇದು ಬಂದಿದ್ದೇ ಹೆಚ್ಚು ಅಂತ ಅವನು ಖುಷಿಪಟ್ಟ. ಹೆಂಗೋ ಅಷ್ಟಾರು ಬಂತಲ್ಲ ಅಂತ ನಮಗೂ ಖುಷಿಯಾಗಿ ಮನೆಗೆ ಬಂದ್ವಿ. ಸ್ವೀಟ್ ಎಲ್ಲ ಆರ್ಡ್ರ್ ಮಾಡಿದ್ವಿ, ಅಂತಂದರೆ ಮನೇಲಿ ಏನು ಸ್ವೀಟ್ ಮಾಡೋದು ಅಂತ ಅಂದ್ಕೊಂಡಿರಲಿಲ್ಲ. ಜಿಲೇಬಿ, ಖಾರ ಹಾಗೆ ಬೂಂದಿ ಭಟ್ರಿಗೆ ಹೇಳಿದ್ದು, ಅವರು ಮಾಡ್ಕೊಬಂದು ಎಲ್ಲ ತೊಗೊಬಂದು ಕೊಟ್ಟಿದ್ದರು. ಜಿಲೇಬಿ ನೋಡ್ತಿದ್ದಂಗೆ ಬಾಯಲ್ಲಿ ನೀರು ಕಂಟ್ರೋಲ್ ಮಾಡ್ಕೊಳಕ್ಕಾಗಲಿಲ್ಲ. ಫಸ್ಟಿಗೆ ಟೇಸ್ಟ್ ನೋಡಿದ್ರು, ಟೇಸ್ಟು ಪರವಾಗಿಲ್ಲ, ಚೆನ್ನಾಗಿತ್ತು. ಹಾಗಾಗಿ ನಾನು ಒಂದು ತಿಂದು ತಂಗಿಗೆ ಕೊಟ್ಟೆ. ಫಸ್ಟ್ ಅವಳಿಗೆ ಕೊಟ್ಟಿದ್ದು, ಆಮೇಲೆ ನಾನು ತಿಂದಿದ್ದು. ಬೋರ್ ಕೊರ್ಸಿರೋದಕ್ಕೆ ನಮ್ಮನೆ ಜಿಲೇಬಿ ಮಾಡಿಸಿದಾನೆ. ಹಾಗೆ ಇವತ್ತು 3ನೇ ದಿನದ ಪೂಜೆ ಆಗಿರುತ್ತೆ. ಇವತ್ತು ನಮ್ಮದೆಲ್ಲ ಏನು ಪೂಜೆ ಇರಲ್ಲ, ಹಾಗಾಗಿ ನಾನ್ ವೆಜ್ ಅವ್ರದ್ದು ಇರುತ್ತೆ ಇವತ್ತು ಪೂಜೆ. ಅವರು ಮನೆಯಿಂದ ನೈವೇದ್ಯ ಎಲ್ಲ ಮಾಡ್ಕೊಂಬಂದು ಇಲ್ಲಿಗೆ ತೊಗೊಬಂದು ನೈವೇದ್ಯ ಎಲ್ಲ ಮಾಡಿ ಫಂಕ್ಷನ್ ಎಲ್ಲ ಮಾಡ್ತಾರೆ. ಅಂದರೆ ನಾವು ಹೇಗೆ ಕರ್ಪೂರದ ಸೇವೆ ಮಾಡೋದು, ಅವರು ಹಾಗೇ ಕಳಶ ಹೊರೋದು, ಬಾಯಿ ಬೀಗ, ಹಾಗೆ ಕರ್ಪೂರದ ಸೇವೆ ಎಲ್ಲದೂ ಇರುತ್ತೆ. ನಮಗಿಂತ ಅವ್ರದ್ದೇ ತುಂಬ ಚೆನ್ನಾಗಿರುತ್ತೆ, ಸ್ಪೆಷಲ್ ಆಗಿರುತ್ತೆ, ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಲೇಟ್ ಆಗಿತ್ತು, ನಾವು ಬರೋವಷ್ಟರಲ್ಲಿ ಅರ್ಧ ಫಂಕ್ಷನ್ನೇ ಮುಗ್ದೋಗಿತ್ತು. ಹಾಗಾಗಿ ಲೇಟಾಗಿ ಬಂದು ಎಷ್ಟು ಸಿಗುತ್ತೆ ಅಷ್ಟು ವೀಡಿಯೋನ ಮಾಡಿಕೊಂಡೆ. ಹಾಗೆ ಇವತ್ತಿನ ದಿನ ಇದಾಗಿತ್ತು.